ರೀ, ನಿಮ್ಮ ಹತ್ರ ಏನೋ ಮಾತಾಡಬೇಕಾಗಿತ್ತು. ಏನು ಸುಗುಣ, ಹೇಳು. ಅದೇನಿದ್ರು ಮಾತಾಡು. ಯಾಕೆ, ಏನಾಯ್ತು? ಏನಿಲ್ಲ, ವೈಷ್ಣು ಇವಾಗ ಬುದ್ಧಿ ಕಲ್ತ್ಕೊಂಡಿದ್ದಾಳೆ. ಅವಳಿಗೆ ಚೆನ್ನಾಗಿ ಬುದ್ಧಿ ಬಂದೈತೆ. ಅಲ್ಲೋ ಇಲ್ಲೋ ಯಾವಾಗೆಲ್ಲ ಅಲ್ದಾಡ್ಬಿಟ್ಲು, ಯಾವಾಗೆಲ್ಲ ಹಿಂಗೆ ಆಗ್ಬಿಡ್ತು, ಚೆನ್ನಾಗಿ ಬುದ್ಧಿ ಬಂದೈತೆ ಅವಳಿಗೆ. ಇವಾಗ ಹೇಳ್ದಂಗೆ ಕೇಳ್ಕೊಂಡಿರ್ತಾಳೆ. ಇವಾಗ ನನ್ನ ಮಗನು ಮೋಸ ಮಾಡಿ ಹೋಗ್ಬಿಟ್ನಂತೆ ಕೈ ಕೊಟ್ಟು. ಆ ಶಿವ ನೀನು ಅವಳ ಪಾಡಿಗಳು ಇವಾಗ ಹೆಂಗೋ ಚೆನ್ನಾಗಿದ್ದಾಳೆ, ಹೆಂಗೋ ಆರಾಮಾಗಿ ಪಾಪ ಅವಳು ಬಂದು ಇವಾಗ ಹೆಂಗೋ ಎಲ್ಲರ ಜೊತೆ ಹೊಂದಾಣಿಕೆಯಿಂದ ಇದ್ದಾಳೆ. ಅವಳಿಗೂ ಬುದ್ಧಿ ಬಂತು. ಇವಾಗ ಇವಳಿಗೂ ಬುದ್ಧಿ ಬಂದೈತೆ. ಹೋಗಿ ಮೊನ್ನೆ ಬೇಮನ್ ಕಾಲು ಹಿಡ್ಕೊಂಡು ಹೊಳಾಳಂತೆ. ಇವಾಗೆಲ್ಲ ಕಡ್ಡಿ ಸಿಗಿಯಕ್ಕೆ ಹೋಗ್ತಾಳಂತೆ. ಚೆನ್ನಾಗಿ ಬುದ್ಧಿ ಬಂದೈತಂತೆ. ಇನ್ನೇನು ಮಾಡೋಕ್ಕಾಗುತ್ತೆ, ಕರ್ಕೊಂಬಂದು ಯಾರಿಗಾದ್ರೂ ಒಳ್ಳೆಯರಿಗೆ ಕೊಟ್ಟು ಅತ್ತ ಮದುವೆ ಮಾಡೋಣ. ಇನ್ನು ಹೆಂಗಿದ್ರು ಯಾರ ಮಗಳು, ಯಾರು ಈ ಹುಡುಗಿ ಅಂತ ಅಂದರೆ ಸುಗುಣ ಧರಣಿ ಅಪ್ಪನ ಮಗಳು ಅಂತ ಅಂದೇ ಅಂತಾರೆ. ಅದಕ್ಕೆ ಇನ್ನೂ ಚಿಕ್ಕ ವಯಸ್ಸು. ಈಗಲೂ ಯಾವ್ದಾನ ಒಂದು ಒಳ್ಳೆ ಹುಡುಗನ ನೋಡಿ ಸುಮ್ಮ ಕೊಟ್ಟು ಮದುವೆ ಮಾಡೋಕ್ಕಾಗುತ್ತೆ. ಅವರಂತೂ ಕರ್ಕೊಂಡು ಹೋಗಲ್ಲ. ಅವರು ಇವಾಗ ಯಾಕೆ ಸುಮ್ಮನೆ ನಮ್ಗೆ ಸವಾಸನೆ ಬೇಡ ಅಂತಾರೆ. ಅವರು ಅವನಿಗೆ ಬೇರೆ ಮದುವೆ ಮಾಡ್ತಾರೆ. ಭೀಮನ್ಗೆ ನಾವು ಕರ್ಕೊಂಬಂದು ಅಂತ ಬೇರೆ ಮದುವೆ ಮಾಡೋಣ, ತಿನ್ನೇನು ಮಾಡೋಣ. ನೋಡೋಕ್ಕಾಗಲ್ಲ. ಚಂದ್ರಮಾಮ ಸಿಕ್ಕಿತ್ತು ಹಂಗಂತು. ಕರ್ಕೊಂಡು ಹೋಗ್ರಮ್ಮ ಸುಗಣ, ಪಾಪ ಒಂದೊಂದೇ ಕಡಿಸಿ ಯಾಕೆ ಬರುತ್ತೆ ಹೊಲ್ತಕ್ಕೆಲ್ಲನ ಅಂತಂತು. ಕಷ್ಟಪಟ್ಟು ಮಾಡ್ಕೊಂಡು ತಿನ್ಲಿ ಬಿಡೋಣ ಅಂತ ಅಂದೆ ನಾನು. ಅದಕ್ಕೇನೆ ಇಲ್ಲ ಕಣಮ್ಮ, ಕರ್ಕೊಂಡು ಹೋಗ್ರಿ, ಏನೋ ಒಂದು ಮಾಡಿರಿ. ಚಿಕ್ಕ ವಯಸ್ಸು ಅದಕ್ಕಂತೂ ಗೊತ್ತಾಗಲ್ಲ, ನಿಮ್ಗನ ಗೊತ್ತಾಗಲ್ಲ. ಹೋಗಿ ಒಂದು ಒಳ್ಳೆ ಜೀವನ ರೂಪಿಸ್ಕೊಡ್ರಿ ಅಂತ ಹೇಳಿ ಹೇಳಿರಪ್ಪ. ಎಲ್ಲರೂ ನಮಗೆ ಹೇಳ್ತಾರೆ. ಅವಕ್ಕಂತೂ ಬುದ್ಧಿ ಇರಲ್ಲ, ಹಿಂಗೆ ಮಾಡ್ಕೊಂತೇವೆ, ನಿಮ್ಗಾನ ಬುದ್ಧಿ ಇಲ್ಲ ಅಂತಾರೆ. ಯಾರಿಗಾನ ಒಳ್ಳೆಯವ್ರಿಗೆ ಕೊಟ್ಟು ಮದುವೆ ಮಾಡೋದ, ಏನೋ ಒಂದು ಮಾಡ್ರಿ ಅಂತಾರೆ. ನಂದೇನಿಲ್ಲಮ್ಮ. ಈಗ ನಾನು ಹೇಳೋದೇನಿಲ್ಲ. ಇವಾಗ ನಾನು ಇಬ್ಬರು ಸಸ್ಯರು, ಇಬ್ಬರು ಮಕ್ಕಳು ಒಪ್ಪಿರೆ ಸಾಕು ನನಗೆ. ನಂದೇನಿಲ್ಲ. ಕರ್ಕೊಂಬರಂಗಿದ್ರೆ ಅವ್ರನ್ನ ಕೇಳಿ ಕರ್ಕೊಂಬ. ಅವ್ರನ್ನ ಕೇಳು, ಇಬ್ಬರು ಮಕ್ಕಳನ್ನು ಕೇಳಿ ಕರ್ಕೊಂಬ. ನಾವು ಕಣ್ಣೆದ್ರಿನ ಮಾಡ್ಕೊಂಡು ಸುಮ್ಮನಿರಕ್ಕೂ ಆಗಲ್ಲ. ಏನೋ ಒಂದು ಒಳ್ಳೇದು ಮಾಡೋಣ ಅಂಬೋದಕ್ಕೋಸ್ಕರ ಅಷ್ಟೇ. ಏನು ಮಾಡೋಣಪ್ಪ ಹೇಳಿ. ಇವಾಗ ನಾವು ನೋಡ್ಕೊಂಡು ಸುಮ್ಮನಿರೋಕ್ಕಾಗಲ್ಲ. ಏನು ಮಾಡೋಣ ಅನ್ನಿಸ್ಬಿಟ್ಟೈತೆ ನನಗಂತ. ಅದಕ್ಕೆ ಅತ್ತ ಕರ್ಕೊಂಬಂದ್ರತ್ತ ಯಾರಿಗಾದ್ರೂ ಕೊಟ್ಟು ಒಳ್ಳೆಯವ್ರಿಗತ್ತು ಮದುವೆ ಮಾಡೋಣ, ಚೆನ್ನಾಗಿ ಇತ್ಕೊಂಡು ಹೋಗ್ತಾಳೆ ಅಂತ. ಇವಾಗ ಹಂಗೇನೆ ಸುಸುನು ಹಿಂಗೆ ಹಂಗೆ ಆಗಿದ್ಲು. ತಿರ್ಗಿ ಹೆಂಗೆ ಬೇರೆ ಮನೆಗೆ ಕೊಟ್ಟು ಮದುವೆ ಮಾಡೋಕ್ಕೆ ಇವತ್ತು ಎಷ್ಟು ಚೆನ್ನಾಗಿದ್ದಾಳೆ. ಹೆಂಗೆ ಅಲ್ಲೇ ಡೆಲಿವರಿ ಆಗ್ತೈತೆ, ಇವಾಗ ಪಾಪು ಆಗುತ್ತೆ, ಹೆಂಗೋ ಅಂತ ಚೆನ್ನಾಗಿರ್ತಾರೆ. ಇವಾಗ ಅಲ್ಲೇ ಪ್ರೆಗ್ನೆಂಟು, 9 ತಿಂಗಳು ಪ್ರೆಗ್ನೆಂಟು, ಹೆಂಗೋ ಚೆನ್ನಾಗಿರ್ತಾಳತ್ತ. ಅದಕ್ಕೋಸ್ಕರ ಅಷ್ಟೇ. ಆಮೇಲೆ ಬುದ್ಧಿ ಬರುತ್ತೆ. ಅವ್ರಿಗೂ ನಾವು ಹೇಳೋದಲ್ಲ, ಅವ್ರಿಗೆ ಬುದ್ಧಿ ಬರುತ್ತೆ ಅಂಬದಕ್ಕೋಸ್ಕರ ಇವಾಗ ಒದ್ದಾಡ್ತಾ ಇರೋದಪ್ಪ. ಏನು ಮಾಡೋಣ, ನಾವು ಕೈ ಬಿಟ್ಟರೆ ಎಲ್ಗೋಗ್ತಾರೆ, ನಮಗೆ ಆಗುತ್ತೆ ಅಷ್ಟೇ. ಬುದ್ಧಿ ಬಂದಿರುತ್ತೆ. ಇಷ್ಟು ದಿವಸ ನಾವು ನಮ್ಮ ಪಾಡಿಗೆ ನಾವು ಇದ್ವಾ, ಯಾತ ತಲೆ ಕೆಡಿಸ್ಕೊಂಬಂಗೆ ಬುದ್ಧಿ ಬಂದೈತೆ ಅದಕ್ಕೆ ಕರ್ಕೊಂಬರೋಣ ಅಂತ. ನಾನು ಹೇಳಿಲ್ವಿ, ನಂದು ಏನಿಲ್ಲಮ್ಮ. ನಾನು ಇಬ್ಬರು ಮಕ್ಕಳು, ಇಬ್ಬರು ಸಸ್ಯರನ್ನ ಕೇಳು ಕರ್ಕೊಂಬ ಅಂತ ಹೇಳಿದೆ. ನೀನು ಅವ್ರನ್ನ ಕೇಳು. ವಿಕಿ ಪಾಪ ಬರ್ರಪ್ಪ ಇಲ್ಲಿ. ಚಿಕ್ಕಮ್ಮ, ಯಾಕೆ ಕರೆದ್ರೆ? ಹ್ಞೂನಪ್ಪ ಕರೆದೆ. ಇವಾಗ ನಾನು ಏನೋ ಮಾತಾಡ್ಬೇಕಾಯ್ತು, ಅದಕ್ಕೆ ಕರೆದ್ನಪ್ಪ ನಿಮ್ಮಿಬ್ರು. ಯಾಕೆ ಚಿಕ್ಕಮ್ಮ, ಏನಾಯ್ತು? ಏನು ಕೇಳಬೇಕು? ಏನಿಲ್ಲ ಕಣಪ್ಪ ವೈಷ್ಣು. ಇವಾಗ ಅವಳು ಬೇರೆನೇ ಸಪ್ರೇಟ್ ಇದ್ದಾಳೆ. ಇವಾಗ ಯಾರು ಸವಾಸಕ್ಕೆ ಹೋಗಲ್ಲ, ಅವಳು ಪಾಡಿಗೆ ಅವಳು ಒಬ್ಬಳೇ ಇದ್ದಾಳೆ. ಅದಕ್ಕೆ ಅತ್ತ ಕರ್ಕೊಂಬಂದು ಯಾವ್ದಾನ ಒಳ್ಳೆ ಗಂಡು ನೋಡಿ ಮದುವೆ ಮಾಡಿಸಿ ಯಾವ್ದಾನ ಒಂದು ಒಳ್ಳೆ ಜೀವನ ರೂಪಿಸ್ಕೊಳ್ಳೋಣ ಅಂತ. ಯಾರ ಮಕ್ಕಳು ಅಂತಂದ್ರೆ ಯಾರ ಮಗಳು, ಯಾರು ಅಂತಂದ್ರೆ ನಮ್ಮ ಹೆಸ್ರೇ ಹೇಳೋದತ್ತ. ನಾವು ಸುಮ್ಮನೆ ಕೈ ಬಿಟ್ಟು ಯಾಕೆ ಅವಳ ಜೀವನ ಹಾಳು ಮಾಡೋದತ್ತ ಕೇಳೋದು. ಚೆನ್ನಾಗಿ ಇತ್ಕೊಂಡು ಹೋಗ್ತೀನಿ ಎಂಬುದಾದ್ರೆ ಬಾರಮ್ಮ, ಇಲ್ಲಾಂದರೆ ಬರಲೇಬೇಡ ನೀನು ಅಂತ ಹೇಳೋದು. ಅದಕ್ಕೆ ಮನೆಗೆ ಕರ್ಕೊಂಬರೋಣ ಅಂತ ಇದ್ದೀನಿ. ನಮ್ದೇನಿಲ್ಲ ಚಿಕ್ಕಮ್ಮ, ಅಪ್ಪಾಜಿಂಗೆ ಕೇಳು. ಅಪ್ಪಾಜಿಂಗೆ ಕೇಳಿ ಕರ್ಕೊಂಬ. ಅಪ್ಪಾಜಿ ಒಪ್ಪಿದ್ರು ನಮ್ದೇನಿಲ್ಲ. ನಿಮ್ಮ ಅಪ್ಪಾಜಿ ನೋಡಿದರೆ ನಿಮ್ಮ ಮೇಲೆ ಹೇಳುತ್ತೆ, ನೀವು ನೋಡಿದ್ರೆ ನಿಮ್ಮ ಅಪ್ಪಾಜಿ ಮೇಲೆ ಹೇಳ್ತೀರ. ಅದಕ್ಕೆ ನಾನೀಗ ಮನೆಗಳನ್ನೆಲ್ಲ ಕೇಳಿ ಮಾಡಿ ಕರ್ಕೊಂಬರ್ಬೇಕು ಅಂತೇಳಿ ಅದಕ್ಕೆ ನಾನು ನಿಮ್ಮನ್ನು ಕೇಳ್ತಾ ಇದ್ದೀನಿ. ಸುಮ್ಮನೆ ಚಿಕ್ಕಮ್ಮ, ಇನ್ನೊಂದೆರಡು ದಿವಸ ಸುಮ್ಮನಿರು, ಬುದ್ಧಿ ಕಲ್ತ್ಕೊಂಡ್ಲಿ. ಚೆಂದಾಗಿ ಬುದ್ಧಿ ಕಲ್ತ್ಕೊಂಡ್ರೆ ಮತ್ತೆ ಬುದ್ಧಿ ಬರೋದು. ಹಿಂಗೆಲ್ಲ ಮಾಡ್ಕೊಂಡ್ಲಲ್ಲ, ನಮ್ಮ ಮರ್ಯಾದೆ ತೆಗೆದ್ಲಲ್ಲ, ನಮ್ಮನ್ನು ಒಬ್ಬರು ಇಂಥವ್ರಪ್ಪ ಅಂತ ಅಂದಿರಲಿಲ್ಲ. ಇವಳಿಂದ ನಮ್ಮ ಮರ್ಯಾದೆ ತೆಗೆಸ್ಕೊಂಡಲ್ಲ ಊರಲ್ಲಿ. ಎಷ್ಟು ಬೇಜಾರಾಯಿತು ಗೊತ್ತಾ ಚಿಕ್ಕಮ್ಮ. ಅವಳು ಎಷ್ಟು ಜಂಬ ಮಾಡಿದ್ಲು, ಎಷ್ಟು ನಮ್ಮ ಮೇಲೆ ಇದನ್ನು ಮಾಡಿದ್ಲು, ದ್ವೇಷ ಮಾಡಿದ್ಲು. ಅವಳಿಗೆ ಏನೋ ಒಂದು ಸ್ವಲ್ಪನೂ ಏನೋ ಅನ್ಸೋದಿಲ್ಲ ಬಿಡು ಚಿಕ್ಕಮ್ಮ. ಯಾಕೆ ಹೇಳ್ತಾರೆ ನಮ್ಮ ಅಣ್ಣಯ್ಯರು, ಯಾಕೆ ಹೇಳ್ತಾರೆ, ಒಂದು ಸ್ವಲ್ಪನೂ ಅರ್ಥ ಮಾಡ್ಕೊಂಬ್ಲಿಲ್ಲ ಅವಳು. ನಮ್ಮ ಮೇಲೆ ಎಷ್ಟು ಇದನ್ನು ಮಾಡಿದ್ಲು ಗೊತ್ತಾ ಅವಳು. ನಮ್ಮ ಮಾತಿಗೆ ಏನಾದರೂ ಬೆಲೆ ಕೊಟ್ಲಾ ಅಂತ ಅವಳನ್ನ ಕರ್ಕೊಬರ್ಬೋದಾ? ಬಾಬಾ ಏನಂತೆ ಮಾತಾಡ್ತಾ ಇರೋದು? ವೈಷ್ಣವ್ನ ಕರ್ಕೊಂಬರೋಣ ಅಂತ ಕಣಮ್ಮ. ವೈಷ್ಣವ್ ಕರ್ಕೊಂಬಂದು ನೀನು ಮನೆಗೆ ಇಕ್ಕೊಂಡು ಯಾರನ್ನ ನೋಡಿ ಕೊಟ್ಟು ಬೇರೆಯವ್ರಿಗೆ ಯಾರಿಗಾನ ಕೊಟ್ಟು ಮದುವೆ ಮಾಡೋಣ ಅಂತ ಹೇಳಿ ಹಿಂಗೆ ಬಿಟ್ಟರೆ ಸುಮ್ಮನೆ ಅವಳ ಜೀವನ ಹಿಂಗೆ ಹಾಳಾಗುತ್ತೆ. ನಾಳೆ ಹೊತ್ತಿನ ಕಷ್ಟ ಸುಖ ಆಯ್ತು ಅಂತಂದ್ರೆ ನಾವೇ ಏನು ಬೇಕಾಗುತ್ತೆ. ಏನಾನ ಆಯಿತು ಅಂದರೆ ಮನೆ ಅಕಸ್ಮಾತ್ ಏನಕ್ಕಿರ್ಲಿಲ್ವಂತೆ. ಅಲ್ಲೇನೇ ಜ್ವರ ಅಂತೆ, ಮನೆ ಕೆಡಲಂತೆ, ಎದ್ದೇ ಇರಲಿಲ್ವಂತೆ. ಅಕ್ಕ ಕರ್ಕೊಂಬರೋಣ ಅಂತ ಕಣಮ್ಮ.
ಜಾಸ್ತಿ ಸಮಥಿಂಗ್ ಬೇಡನ ಹೋಗಿ ಆಲೆ ಕಾಲಮ್ಮರ ಅವನು ಭೀಮನ ಕಾಲು ಎಡ್ಕೊಂಡು ತಪ್ಪಾಯ್ತು ಅಂತ ಬೇಡಿಕೆ ಮಾಡ ಅಂತಂಗೆ ಬೇಡ ಸುಮ್ಮನಿರತ್ತೆ ಇರ್ಲೇಳು ಅವಳು ಮಾಡಿರೋದಕ್ಕೆ ಅವಳು ಅನ್ಭವಿಸ್ಕೊಂಡು ಇರಬೇಕು ಸುಮ್ಮನಿರು ಕರ್ಕೊಂಬರೋದು ಬೇಡ ಏನೂ ಬೇಡ ಅವಳು ಪಾಡಿಗೆ ಅವಳು ಇರ್ಲೇಳು ಯಾಕೆ ಕರ್ಕೊಬತ್ತಿ ಇನ್ನೂ ಸ್ವಲ್ಪ ದಿನ ಹಂಗೆ ಬಿದ್ದಿರ್ಲೇಳು ಗೊತ್ತಾಗುತ್ತೆ ಬುದ್ಧಿ ಕಲ್ತ್ಕೋಬೇಕಂದ್ರೆ ಇಲ್ಲ ಕಣಮ್ಮ ಬುದ್ಧಿ ಕಲ್ತ್ಕೊಂಡವಳೆ ಅವಳು ನೋಡಿದ್ರೆ ಗೊತ್ತಾಗುತ್ತೆ ಚೆನ್ನಾಗಿ ಒಳ್ಳೆ ಬುದ್ಧಿ ಬಂದೈತೆ ಕಣಮ್ಮ ಎಲ್ಲ ಕಡಿಸಿಗೆ ಹೋಗ್ತಾಳೆ ಎಲ್ಲನ ಅಯ್ಯೋ ಕರ್ಕೊಂಬರಮ್ಮ ಏನಿರೋಳ ಮಗಳು ನೀವು ಯಾಕೆ ಹಂಗ್ಬಿಟ್ಟಿದ್ರೆ ಏನೋ ತಪ್ಪು ಮಾಡೋ ಸಹಜ ಗುದ್ದಾಡೋ ಸಹಜ ಎಲ್ಲರೂ ಏನು ಮಾಡೋಕ್ಕಾಗುತ್ತೆ ಅವಳ ಹಣೆ ಬರ ಆಯಿತು ಅವಳ ಹಣೆ ಬರ ಏನೇ ಯಾರೇನೇನು ಕಂಡಿದ್ರೆ ಮುಂದೆ ಯಾರ ಕೈಲೂ ಕಂಡಿರೆ ಕಡಿಯಾಗಲ್ಲ ಹಣೆ ಬರ ಕಟ್ಟಕ್ಕೆ ಯಾರನ್ನೂ ಮಾತಾಡೋಕ್ಕಾಗಲ್ಲ ಯಾರನ್ನೂ ಅಂಬಕ್ಕಾಗಲ್ಲ ಅಂತ ಎಲ್ಲರೂ ಅದೇವನೇ ಮಾತಾಡ್ಯಾರಪ್ಪ ಅದಕ್ಕೆ ನನಗೆ ಏನು ಕರ್ಕೊಂಬರೋಣ ಅಂತ ಆ ಚಂದ್ರಮಮ್ಮ ಕರೆದು ಕಡಿಸಿಗೆ ಕೂರುತ್ತೆ ವಾಲ್ತಾಕೆ ಏನು ಮಾಡೋಕ್ಕಾಗತ್ತಮ್ಮ ಸುಗುಣಮ್ಮ ಕರ್ಕೊಂಬರ್ರಿ ಅಂತಂತು ಹೆಂಗೋ ನಿನ್ನ ಇಷ್ಟ ಕಾಣತ್ತೆ ಅವಳು ಈಗ ನಾವು ಕರೆದ್ರೆ ಹೆಂಗೆ ಮೇಲೆ ದಿಮಾಕಿನ ಮಾತಾಡ್ತಾಳೆ ಗೊತ್ತೇ ಸುಮ್ಮನಿರು ಅವಳೇ ಬರಲಿ ಇಲ್ಲಿಗೆ ಅವಳೇ ಬಂದರೆ ಅವಳಿಗೆ ಬುದ್ಧಿ ಬರುತ್ತೆ ಸುಮ್ಮನಿರು ನೀನು ಯಾತ ತಲೆ ಕೆಡ್ಸ್ಕೊಂಬಕ್ಕೋಗ್ಬೇಡ ಸುಮ್ಮನೆ ಪಾಡಿಗೆ ನೀನು ಸುಮ್ಮನಿರೋದು ಕಲಿ ಅವಳೇ ಬರಲಿಲ್ಲ ಅವಳೇ ಬಂದಾಗ್ತೀರ ಬಾರಮ್ಮ ಅಂತ ಬಿಡ್ಕೊಂಬಕ್ಕಾವತ್ತು ನಾವು ಹೋಗಿ ಕರೆದೇವೆ ಸಾದ್ರೆ ಆಗ್ತೀವಿ ಅದೇ ಮತ್ತೆ ಏನಾನ ಬಂದೈತಿ ಇಲ್ಲಿಗೆ ಅಂತ ಅಂದ್ಬಿಟ್ರೆ ಸುಮ್ಮನಾಗು ಇಲ್ಲಿಗೆ ಏನಾನ ಬಂದರೆ ಬಾರಮ್ಮ ಅಂತ ಅಂತೇಳಿ ಕರ್ಕೊಂಬಬೇಡಕ್ಕೆ ಬಂದು ಕೇಳಿರಿ ಬಂದು ಕೇಳಲಿಲ್ಲ ಅಂದ್ರೆ ಸುಮ್ಮನೆ ಇದ್ಬಿಡು ನಾವು ಹೋಗಿ ಕರ್ಕೊಂಬರೋಕ್ಕಾಗಲ್ಲ ನೀನು ಹೋಗಿ ಕರೀಲೂ ಬೇಡ ಸುಮ್ಮನೆ ಕರೀಲಿಲ್ಲ ಇವಾಗ ಅವರೇ ಕರೆದ್ರು ಬಂದು ಹಂಗೆ ಹಿಂಗೆ ಎಂಬ ಮಾತುಗಳು ಬೇಡ ನಾವು ಟೆನ್ಷನ್ನೇ ಬೇಡ ನಾವು ಅಲ್ಲಿ ಸುಮ್ಮನೆ ಆಗ್ಬಿಟ್ಟಿದ್ದೀವಿ ಎಲ್ಲ ಟೆನ್ಷನ್ನೇ ಬೇಡ ಅಂತಂದ್ರೆ ಹಂಗೆ ನೋಡ್ಕೊಂಡು ಸುಮ್ಮನಿರೋಕ್ಕಾಗುತ್ತಪ್ಪ ಯಾರನ್ನ ಏನಂದರು ಅದಕ್ಕಾಗಿ ನಾನು ಕರ್ಕೊಂಬರೋಣ ಅಂತ ನಿರ್ಧಾರ ಮಾಡಿದಿನಪ್ಪ ಏನು ಮಾಡೋಣ ಅನ್ನಿಸ್ಬಿಟ್ಟೈತೆ ನನಗಂತೂ ಹಂಗೇನೆ ಹೇಳಪ್ಪ ವಿಕಿ ನೀನಾನ ನನಗೇನಿಲ್ಲ ಕಣ ಚಿಕ್ಕಮ್ಮ ಏನು ನಂದು ಏನು ಅಂಥದ್ದೇನಿಲ್ಲ ಅಪ್ಪ ಅಣ್ಣ ಹೆಂಗೆ ಹೇಳ್ತಾರೆ ಹಂಗೆ ಅಷ್ಟೇ ನಂದೇನಿಲ್ಲ ಕರ್ಕೊಂಬಂದ್ರೆ ಕರ್ಕೊಂಬಲ್ಲೇಳು ಒಟ್ಟಿನಲ್ಲಿ ನಮಗೆ ಚೆನ್ನಾಗಿರ್ಬೇಕು ನಮ್ಮ ಮರ್ಯಾದೆ ತೆಗಿಯೋಂಥ ಕೆಲಸ ಮಾಡಿಕೊಡೋದು ಅದೇ ನಮಗೆ ಮರ್ಯಾದೆ ಮುಖ್ಯ ಏನು ಕೆಲಸ ಮಾಡ್ದಿದ್ರೊಟ್ಟೆ ಬಡತನ ಇರಲೇಳು ಯಾತು ಇಲ್ದಿದ್ರೊಟ್ಟೆ ನನಗೆ ಮಾತಾಡಬಾರ್ದು ನನಗೆ ಕಿರಿಕಿರಿ ಮಾಡಬಾರ್ದು ಬುದ್ಧಿ ಕಲ್ತ್ಕೊಂಡು ಹೋಗ್ಬೇಕು ಬುದ್ಧಿ ಇರಬೇಕು ಅದೇ ನನಗೆ ಬೇಕಾಗಿರೋದು ಬುದ್ಧಿವಂತಿಕೆಯಿಂದ ಇದ್ರಿ ನಾವು ಏನು ಬೇಕಾದ್ರೂ ಮಾಡ್ತೀವಪ್ಪ ಅವಳು ನಮ್ಮ ಮಾತು ಕೇಳಲ್ಲ ಏನು ಇವ್ರ ಮಾತು ಕೇಳಬೇಕು ಹಂಗೆ ಹಿಂಗೆ ಎಲ್ಲಿಲ್ದ ಒಂದು ಸರ್ ಬಂದಂಗೆ ಮಾತಾಡ್ತಾಳೆ ಹಂಗೆ ಮಾತಾಡಲ್ಲ ಅದಕ್ಕರ್ಧ ನನಗೆ ಬೇಜಾರು ಅಷ್ಟೇ ಹೇಳ್ತೀನಿ ಸುಮ್ಮನಿರಪ್ಪ ಈಗ ಹಂಗೆಲ್ಲ ಮಾತಾಡಬೇಡಮ್ಮ ನಿಮ್ಮ ಅಣ್ಣರು ನೀನು ಒಪ್ಪಿ ಬಿಡ್ಕೊಂಡವ್ರಿ ಅಂತ ಹೇಳ್ತೀನಿ ಏನು ಮಾಡೋಣಪ್ಪ ಒಳಗೆ ಮಾಡಿಬಿಟ್ಲು ಅವಳು ಹಣೆ ಬರ್ದಾಗ ಹಂಗಿತ್ತು ಅನಿಸುತ್ತೆ ಹಣೆ ಬರ್ದಾಗೆ ಬರ್ದಿರೋದನ್ನ ಯಾರ ಕೈಲೂ ಹೇಳ್ಸೋಕ್ಕಾಗಲ್ಲ ಅದೇನು ಬರ್ದೈತೆ ಅದೇ ಆಗೋದು ಹಣೆ ಬರ್ದಾಗ ಏನಿರುತ್ತೆ ಅದೇ ಆಗುತ್ತೆ ಅದೃಷ್ಟ ಸೆನಕಿರ್ಬೇಕು ಅಂತಾರಲ್ಲ ಹಂಗೆ ಏನು ಮಾಡ್ತೀಯ ಅವಳದು ದುರದೃಷ್ಟ ಏನಾತತ್ತ ಬೆಳತ್ತೆ ಏನೋ ಚೆನ್ನಾಗಿ ಇಟ್ಕೊಂಡು ಹೋಗೋಣ ಅಂಬೋದು ಇರಬೇಕಷ್ಟೇ ಈ ಪಾಟ್ ಯಾ ತಲೆ ಕೆಡ್ಸ್ಕೊಂಬಂಗತ್ತ ಸುಮ್ಮನೆ ಆರಾಮ ಚೆನ್ನಾಗಿ ಇಟ್ಕೊಂಡು ಹೋಗೋದು ನೋಡ್ಬೇಕಷ್ಟೆ ನಮ್ಮ ಅತ್ತೆ ವಯಸ್ಸು ನಮ್ಮ ಮನೆ ಕರ್ಕೊಂಬತ್ತೀನಿ ನೋಡೋಕ್ಕಾಗ್ತಿಲ್ಲ ಪಾಪ ಒಬ್ಬಳೇ ಇದ್ದಾಳೆ ಇವಾಗ ಬುದ್ಧಿ ಕಲ್ತ್ಕೊಂಡವಳೆ ಅಂತ ಹೇಳಿ ಹೇಳ್ತಾಯ್ತು ಅಲ್ಲೇ ಕೂತ್ಕೊಂಡೋಗಿ ಕಿಸಿತಿರ್ತಾಳೆ ಇದೇ ಬುದ್ಧಿ ಮುಂಚೆಗಿದ್ದಿದ್ರೆ ಹೇಳಿದ್ರೆ ಕೇಳ್ತಿರ್ಲಿಲ್ಲ ನಮ್ಗೆ ಹೇಳಿ 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 ಸಾಕಾಗಿತ್ತು ನಮ್ಮ ಮನೆ ಮಾತು ಕೇಳ್ಕೊಂಡು ಅವ್ರ ಅಣ್ಣರು ಹೇಳ್ದಂಗೆ ಕೇಳ್ಕೊಂಡು ಅವಳ ಮನೆಯಾಗೆ ಇಲ್ಲಿ ನಮ್ಮ ಮನೆಯಾಗೆ ಅವ್ರ ಅಪ್ಪಾಜಿ ಅವ್ರ ಅಮ್ಮನ ಮಾತು ಎಲ್ಲ ಕೇಳ್ಕೊಂಡು ಚೆನ್ನಾಗಿದ್ದಿದ್ರೆ ಇವತ್ತು ಹೆಂಗೆ ಇರ್ಬೋದಾಗಿತ್ತು ಮಹಾರಾಣಿ ಇದ್ದಂಗೆ ಇರ್ಬೋದಾಗಿತ್ತು ಅವ್ರ ಅಣ್ಣ ಹತ್ರ ಚೆನ್ನಾಗಿದ್ದಿದ್ರೆ ಇವತ್ತು ಅವ್ರು ಏನು ಬೇಕಾದ್ರೂ ಕೊಡ್ಸೋರು ಗೊತ್ತೇ ಏನು ಹೊಸ ಸೀರೆ ಥರದ್ದೇನು ಕೇಳ್ತಿ ಅವ್ರು ಎಷ್ಟು ಸ್ವಂತ ತಂಗಿ ಥರ ನೋಡ್ಕೊಂಡವ್ರೆ ಅವ್ರಿಗೆ ಈ ರೀತಿ ಮೋಸ ಮಾಡಿಬಿಟ್ಲಲ್ಲ ಅವಳು ಅವ್ರ ಮರ್ಯಾದೆನೇ ತೆಗೆದ್ಬಿಟ್ಲಲ್ಲ ಅನ್ನೋ ಸಿಟ್ಟು ಅವ್ರಿಗೆ ಅಷ್ಟೇ ನಮಗೂ ಅದೇ ಸಿಟ್ಟು ಇಂಥ ಒಳ್ಳೆಯವ್ರಿಗೆ ಈ ರೀತಿ ಮಾಡಿಬಿಟ್ಲಲ್ಲ ಅವಳು ಅನ್ನೋದೊಂದು ಸಿಟ್ಟು ನೋಡ್ತಾ ಇರಿ ನೀನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು.